ಚಿಕ್ಕವರಿಗೆ ಹಾಯ್ ಹೆಲೋ, ದೊಡ್ಡವರಿಗೆ ನಮಸ್ಕಾರ. ಗೈಸ್, ತುಂಬ ಬೇಜಾರಾಗ್ತಾ ಇದೆ. ಯಾಕಂದರೆ ಈ ಒಂದು ಪಹಲ್ಗಾಮ್ ಅಟ್ಯಾಕ್ ಏನಾಗಿದೆ ಇದರಿಂದ ತುಂಬ ಮನಸ್ಸಿಗೆ ನೋವಾಗ್ಬಿಟ್ಟಿದೆ. ಏನಿದು ಜಾತಿ ಕೇಳಿ ಹೊಡಿತಾ ಇದ್ದಾರಲ್ವ, ಅಂದರೆ ಧರ್ಮವನ್ನು ಕೇಳಿ ಹೊಡಿತಾ ಇದ್ದಾರಲ್ಲ ಅಂತ, ಅದು ಭಾರತದಲ್ಲಿ. ಸೊ ಗೈಸ್, ಇವಾಗ ಏನಂದರೆ ನಾವು ನಮ್ಮ ಯೂನಿಟಿಯನ್ನು ತೋರಿಸ್ಬೇಕು. ಅದೇ ಯಾವ ಥರ ಅಂದರೆ ನಮ್ಮ ಒಂದು ಭಾರತದ ಏಕತೆ, ಅಂದರೆ ಭಾರತದ ಏಕತೆ ಚಿರಾಯು ಆಗಲಿ, ಆರ್ ಇಂಗ್ಲೀಷ್ನಲ್ಲಿ ಲಾಂಗ್ ಲಿವ್ ಇಂಡಿಯನ್ ಯೂನಿಟಿ ಅಂತ ಏನಂದರೆ ನೀವು ಕಾಮೆಂಟ್ಗಳಲ್ಲಿ ಬರೆಯಿರಿ. ಇವು ಎರಡನ್ನು ಕನ್ನಡ ಆರ್ ಇಂಗ್ಲೀಷ್ ನಿಮಗೆ ಯಾವುದು ಅನುಕೂಲ ಆಗುತ್ತಲ್ಲ ಅದರಲ್ಲಿ ನೀವು ಅನ್ಬೋದು ನಿನ್ನ ಸ್ವಂತ ಯೂಸ್ಗೆ ಇದನ್ನು ಮಾಡ್ತಾ ಇದೆಯಾ ಅಂತ. ಇಲ್ಲ ಗೈಸ್, ಯಾಕಂದರೆ ಈ ಒಂದು ಯೂಟ್ಯೂಬ್ ಏನಿದೆಯಲ್ಲ ಇದು ಒಂದು ಅದರ್ ಕಂಟ್ರಿದಾಗಿದೆ, ಅಂದರೆ ಅಮೇರಿಕಾದಾಗಿದೆ. ಸೊ ಆಲ್ಗೊರಿಥಮ್ ಏನಿದೆಯಲ್ಲ ಇದರ ಪ್ರಕಾರ ಏನಂದರೆ ನೀವು ಎಷ್ಟು ಕಾಮೆಂಟ್ಗಳಲ್ಲಿ ಈ ಥರದ ಶಬ್ದಗಳನ್ನು ಬರಿತೀರಲ್ಲ, ಈ ಒಂದು ಪಹಲ್ಗಾಮ್ ಇದನ್ನು ಖಂಡಿಸ್ತಾ, ಅಟ್ಯಾಕ್ನ ಖಂಡಿಸ್ತಾ, ಸೊ ಅದೇನಾಗುತ್ತೆ ಅಂದರೆ ಆ ಒಂದು ಕಾಮೆಂಟ್ಸ್ಗಳ ಆಲ್ಗೊರಿಥಮ್ನಲ್ಲಿ ಕುಂದಿರುತ್ತೆ, ಅಂದರೆ ಪ್ರತಿ ಭಾರತೀಯರು ಇದನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಅವ್ರು ಏಕತೆಯಾಗಿದ್ದಾರೆ, ಒಂದಾಗಿದ್ದಾರೆ ಅಂತ ಆ ಒಂದು ಕಾಮೆಂಟ್ಗಳ ಮುಖಾಂತರ ಗೊತ್ತಾಗುತ್ತೆ. ನನ್ನ ವಿಡಿಯೋದಲ್ಲಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ವಿಡಿಯೋದಲ್ಲೂ ಮಾಡಿ. ಆ್ಯಂಡ್ ನೀವು ಎಷ್ಟು ವಿಡಿಯೋಗಳನ್ನು ನೋಡ್ತೀರಲ್ಲ ದಿನದಲ್ಲಿ ಯೂಟ್ಯೂಬ್ನಲ್ಲಿ, ಅದರಲ್ಲೆಲ್ಲ ನೀವು ಇದನ್ನು ಬರ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಬೇರೆ ಹೊರ ರಾಜ್ಯಗಳಂತ ನೋಡಿ, ಹೊರ ದೇಶಗಳೇನಿದಾವಲ್ಲ ಅವರಿಗೆಲ್ಲ ಒಂದು ಮೆಸೇಜ್ ಹೋಗುತ್ತೆ, ಇಂಡಿಯಾದವರೆಲ್ಲ ಒಂದಾಗಿದ್ದಾರೆ, ಇಲ್ಲಿ ಯಾವುದೇ ಥರ ಇವರು ಜಾತಿ ಧರ್ಮವನ್ನು ಇವತ್ತು ನೋಡ್ತಾ ಇಲ್ಲ ಈ ಅಟ್ಯಾಕ್ದಿಂದ ಅಂತ. ಅಂದರೆ ಒಂದು ಏಕತೆ ಇದ್ದರೆ ಗೈಸ್ ಏನಾಗುತ್ತೆ ಅಂದರೆ, ಈ ಥರದ ಕಾಮೆಂಟ್ಗಳಿದ್ರೆ ಏನಾಗುತ್ತೆ ಅಂದರೆ, ಈಗೇನು ನಮ್ಮ ಆರ್ಮಿ ಇದೆಯಲ್ಲ ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಚೆನ್ನಾಗಿಯೇ ಸಿಗುತ್ತೆ, ಅಂದರೆ ಒಂದು ಮೆಸೇಜ್ ಸಿಗುತ್ತೆ, ಸೊ ಎಲ್ಲರೂ ಒಂದಾಗಿದ್ದಾರೆ ಅಂತ. ಸೊ ಹಾಗಾಗಿ ಭಾರತದ ಏಕತೆಗೆ ಒಂದು ಇದನ್ನು ಮಾಡಿ ಗೈಸ್ ಅಂತ ಹೇಳ್ತಾ, ಏನಂದರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಜನ ನನಗೆ ಕೇಳ್ತಾ ಇದ್ರು, ಈ ಒಂದು ಮುಸ್ಲಿಂ ಕಾಸ್ಟ್ನಲ್ಲಿ ಜಿನ್ನಾತ್ಗಳು ಇರ್ತಾವ ಅಂತ, ಅಂದರೆ ಇದ್ರದ್ದು ಏನು ಸತ್ಯಾಸತ್ಯತೆ ಇದೆಯಾ ಅಂತ. ಸೊ ಗೈಸ್, ಇದ್ರ ಬಗ್ಗೆ ನಾನು ಹೇಳೋದು ಏನಂದರೆ, ಬಹಳ ದಿನದ ಹಿಂದೆ ಅಂದರೆ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ ನಾನು ಹಿಂದಿ ಚಾನಲ್ನಲ್ಲಿ. ನಮ್ಮ ಒಂದು ಹಿಂದೂ ಧರ್ಮದ ಸ್ವಾಮೀಜಿಗಳು ಅದರ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅದನ್ನೇ ಇಲ್ಲಿ ನಾನು ನಿಮಗೆ ಇವತ್ತು ಹೇಳಲು ಹೊರಟಿದ್ದೀನಿ. ಏನಂದರೆ ಆ ಸ್ವಾಮೀಜಿಯವರು ಒಂದಿನ ಟ್ರೈನ್ನಲ್ಲಿ ಹೋಗ್ತಿರ್ತಾರಂತೆ, ಯಾವುದೋ ಒಂದು ಎಕ್ಸ್ಪ್ರೆಸ್ ಟ್ರೈನದು. ಆ ಟ್ರೈನ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬರು ಪ್ರೊಫೆಸರ್ಸ್ ಇರ್ತಾರೆ. ಆ ಪ್ರೊಫೆಸರ್ಸ್ ಅದೇ ಟ್ರೈನ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವರು ಮುಸ್ಲಿಂ ಪ್ರೊಫೆಸರ್ ಇರ್ತಾರೆ, ಬಟ್ ಹಿಂದೂ ಇದರಲ್ಲೇ ಅವರು ಟೀಚಿಂಗ್ ಎಲ್ಲ ಮಾಡ್ತಾ ಇರೋದು. ಹೀಗಿರಬೇಕಾದ್ರೆ ಏನಂದರೆ ಸ್ವಾಮೀಜಿಯವರು ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಿರ್ತಾರೆ, ಹಾಗೆ ಹೀಗೆ ಅಂತ. ಸ್ವಾಮೀಜಿ ಮಾತಾಡ್ತಿರ್ತಾರೆ ನೋಡಿ ಟ್ರೈನಲ್ಲೆಲ್ಲ, ಆಲ್ಮೋಸ್ಟ್ ಆಲ್ ಆ ಥರ ಇವ್ರು ಮಾತಾಡ್ತಾ ಇದ್ದಾರೆ. ಆವಾಗ ಆ ಪ್ರೊಫೆಸರ್ ಕೇಳ್ತಾರೆ, ನನ್ನ ಜೊತೆನೂ ಒಂದು ಘಟನೆ ಆಗಿದೆ, ಬಟ್ ಇದನ್ನು ಹೇಗೆ ನಾನು ಹೇಳೋದು, ಅಂದರೆ ಇದು ರಿಯಲಿ ಇದೆಯೋ ಆರ್ ಇದು ಒಂದು ನನ್ನ ಭ್ರಮೆ ಆಗಿದೆಯೋ ಅಂತ ಕೇಳ್ತಾರೆ. ಏನು ಹೇಳ್ತಾರೆ ಅಂದರೆ ಅವರು, ನಾನು ಹೀಗೆ ಬೆಳಗ್ಗೆ ಒಂದಿನ ಬೆಳಗಿನ ನಮಾಜ್ ಇರುತ್ತಲ್ಲ, ಹೌದು 5 ಗಂಟೆದ್ದು ನಮಾಜ್, ಅಂದರೆ ಫಜ್ಜರ್ ಕಾ ನಮಾಜ್, ಆ ನಮಾಜ್ಗೆ ಅವರು ಹೋಗ್ತಿರ್ತಾರಂತೆ. ಹೋಗ್ತಿರ್ಬೇಕಾದ್ರೆ ಏನಂದರೆ ಸ್ವಲ್ಪ ಇವರಿಗೆ ಲೇಟ್ ಆಗಿಬಿಡುತ್ತೆ ಆ ದಿನ. ಸೊ ಹೋಗ್ತಾ ಇವರು ಗಾಡಿನ ಸ್ಪೀಡ್ ಮಾಡ್ತಾರೆ, ಅಂದರೆ ತಮ್ಮ ಬುಲೆಟ್ನ ಸ್ಪೀಡ್ ಮಾಡ್ತಾರೆ. ಸ್ಪೀಡ್ ಮಾಡಿ ಹೋಗ್ಬೇಕಾದ್ರೆ ಇನ್ನೇನು ಆ ಒಂದು ಇದು ಇರುತ್ತಲ್ಲ ಗೈಸ್, ಅವ್ರದ್ದು ಇರುತ್ತಲ್ಲ, ಅದು ಏನಂತೀವಿ ಗೈಸ್, ನೆನಪು ಸಹ ಬರೋದಿಲ್ಲ ನಮಗೆ. ಇವು ಬೆಳಗ್ಗೆ ಹೋಗ್ತಾರಲ್ಲ ಗೈಸ್ ಅವರು ನಮಾಜ್ ಮಾಡೋಕ್ಕೆ, ಅದಕ್ಕೆ ಏನಂತಾರೆ. ಸೊ ಅಲ್ಲಿಗೆ ಹೋಗ್ತಾರೆ ಅವರು. ಹೋಗಬೇಕಾದ್ರೆ ಮಸ್ಜಿದ್, ನೆನಪರಿದೆ ನಾನು, ಮಸ್ಜಿದ್ಗೆ ಹೋಗ್ತಿರ್ತಾರೆ. ಆವಾಗ ಏನಂದರೆ ಆ ಒಂದು ಮಸ್ಜಿದ್ನ ಎದುರುಗಡೆನೆ, ಅಂದರೆ ಸ್ವಲ್ಪ ದೂರದಲ್ಲಿನೇ ಏನಂದರೆ ಇವರು ತಮ್ಮ ಬೈಕ್ನ ಫುಲ್ ಸ್ಪೀಡಾಗಿ ತೊಗೊಂಬರ್ತಿರ್ಬೇಕಾದ್ರೆ ಒಂದು ಇಲಿಯ ಮರಿ ಏನಾಗುತ್ತೆ ಅಂದರೆ ಅವ್ರ ಟೈರ್ ಕೆಳಗೆ ಬಂದ್ಬಿಡುತ್ತೆ. ಸೊ ಅವರು ಅದನ್ನು ಹಾಯಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಸ್ವಲ್ಪ ಬೈಕ್ ತರಗ್ ನೋಡಿದರೆ ಅದು ಡೆಡ್ ಆಗಿರುತ್ತೆ ಆ ಇಲಿ ಮರಿ. ಸೊ ಇವ್ರಿಗೆ ಒಂಥರ ಬೇಜಾರು ಅನಿಸುತ್ತೆ, ಏನಿದು ಬೆಳಗ್ಗೆ ಈ ಥರ ಆಯ್ತಲ್ಲ ಅಂತ. ಸ್ವಲ್ಪ ಬೇಜಾರಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ಇವರು ನಮಾಜ್ಗೆ ಬರ್ತಾರೆ, ನಮಾಜೆಲ್ಲ ಮುಗಿಸ್ತಾರೆ. ನಮಾಜ್ ಮುಗಿಸಿ ಇನ್ನೇನು ಹೊರಗಡೆ ಬರಬೇಕು, ಅಷ್ಟರಲ್ಲೇ ಒಬ್ಬ ವ್ಯಕ್ತಿ, ತುಂಬ ಬೆಳ್ಳಗೆ ಎತ್ತರಗೆ ಇರುವ ವ್ಯಕ್ತಿ ಬರ್ತಾನೆ. ಬಂದರೆ ಅವ್ನು ನೋಡಿದರೆ ಏನೋ ಒಂದು ದೇವ ಮನುಷ್ಯನೋ ಏನೋ ಆ ಥರ ಕಾಣ್ತಿರ್ತಾನಂತೆ ಅವ್ರು ಹೇಳಿರೋ ಪ್ರಕಾರ.
ಸೊ ಅವ್ನು ಬರ್ತಾನೆ, ಬಂದು ಏನಂತಾನೆ ಅಂದರೆ ಇವರಿಗೆ, ಈ ಪ್ರೊಫೆಸರ್ಗೆ, ನನ್ನ ಮಗ ಏನು ತಪ್ಪು ಮಾಡಿದ, ನೀವು ಯಾಕೆ ಅವನಿಗೆ ಆ ಥರ ಹಾಯಿಸ್ಕೊಂಡು ಹೋಗ್ಬಿಟ್ರಿ ಬೈಕ್ನ ಅಂತ ಕೇಳ್ತಾನೆ ಅವನು. ಕೇಳಿದಾಗ ಈ ಪ್ರೊಫೆಸರ್ಗೆ ಒಂಥರ, ನಿಮ್ಮ ಮಗನ ನಾನು ಯಾವುದೇ ಆಕ್ಸಿಡೆಂಟ್ ಮಾಡಿಲ್ಲಲ್ಲ, ನಾನು ಯಾವುದೇ ಒಂದು ಆಕ್ಸಿಡೆಂಟ್ನ ಮಾಡಿಲ್ಲ ಅಂತ ಇವರು, ಅಂದರೆ ಇವ್ರಿಗೆ ಅದು ನೆನಪೇ ಇಲ್ಲ. ಸೊ ಇವ್ರು ಅಂತಾರೆ ಆ ಥರ ಏನೂ ಇಲ್ಲ ಅಂತ ಅಂದಾಗ ಅವನಂತಾನೆ, ಇಲ್ಲ ನೋಡಿ ನೆನಪು ಮಾಡ್ಕೊಳ್ಳಿ ನೀವು ಅಂತಾರೆ, ಏನೋ ಮಾಡಿದಿರಿ ನೋಡಿ ಆಗಲಿ ನೀವು ಅಂದಾಗ ಅವನಂತಾನೆ, ಈಗೀಗೆ ನಾನು ಬರ್ತಿರ್ಬೇಕಾದ್ರೆ ಒಂದು ಇಲಿ ಮರಿ ಹಾಯಿಸ್ಕೊಂಡು ಹೋಗಿದ್ದೀನಿ, ಅದು ನನಗೆ ಗೊತ್ತಿಲ್ಲ, ಸ್ಪೀಡ್ನಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ ಇವರು. ಅಂದಾಗ ಅವನಂತಾನೆ, ಹೌದು ಅದೇ ನನ್ನ ಮಗ, ಅವನೇ ನನ್ನ ಮಗ ಅಂತ ಅಂದಾಗ ಇವ್ರಿಗೆ ಆಶ್ಚರ್ಯ, ಒಂದು ಇಲಿ ಮರಿ ಹೇಗೆ ನಿಮ್ಮ ಮಗ ಆಗೋಕ್ಕೆ ಸಾಧ್ಯ ಅಂತ ಅಂದಾಗ ಆ ಒಂದು ಮನುಷ್ಯ ಅಂತಾನೆ ಅವ್ರದ್ದು ಕೈ ಹಿಡಿತಾನೆ ಆ್ಯಂಡ್ ಅಂತಾನೆ, ಬನ್ನಿ ತೋರಿಸ್ತೀನಿ ನನ್ನ ಮಗನ ಅಂತ ಅವ್ನು ಹೇಳ್ಕೊಂಡು ಹೋಗ್ತಾನೆ. ಹೇಳ್ಕೊಂಡು ಹೋಗಿ ಎಲ್ಲಿ ಹೋಯ್ತಾನಂದ್ರೆ ಗೈಸ್, ಆ ಒಂದು ಕೆಟ್ಟ ಪ್ರದೇಶ ಇರುತ್ತೆ. ಕೆಟ್ಟ ಪ್ರದೇಶ ಅಂದರೆ ಹೇಗಂದರೆ ಒಂಥರ ಗಲೀಜಿರುತ್ತೆ, ಎಲ್ಲ ಇಲಿಗಳೆಲ್ಲ ಓಡಾಡ್ತಾ ಇರ್ತವೆ ಅಲ್ಲಿ. ಸೊ ಅಲ್ಲಿ ಒಯ್ದು ಅವನಂತಾನೆ, ನೋಡಿ ಇವೇ ನನ್ನ ಮಕ್ಕಳು ಅಂತ ಅಂತಾನೆ. ಅಂದರೆ ಅಲ್ಲೆಲ್ಲ ಮರಿಗಳೆಲ್ಲ ಓಡಾಡ್ತಾ ಇರ್ತವೆ. ಸೊ ಅದರಲ್ಲಿ ಒಂದು ಇಲಿ ಮರಿ ಅಲ್ಲಿ ಸದ್ದು ಬಿದ್ದಿರುತ್ತೆ. ಸೊ ಅವನಂತಾನೆ, ನೋಡಿ ಅಲ್ಲಿ ಬಿದ್ದಿದೆಯಲ್ಲ ಅದೇ ನನ್ನ ಮಗ ಅಂತ ಅಂದಾಗ ಅವನಂತಾನೆ, ಇದು ಹೇಗೆ ಸಾಧ್ಯ, ಇದು ಹೇಗೆ ನಿಮ್ಮ ಮಗ ಆಗೋಕ್ಕೆ ಸಾಧ್ಯ ಅಂತ ಅಂದಾಗ ಆ ವ್ಯಕ್ತಿ ಅಂತಾನೆ, ನಾವು ಜಿನ್ಗಳಿದ್ದೀವಿ, ಅಂದರೆ ನಾವು ಜಿನ್ನಾತ್ಗಳಿದ್ದೀವಿ. ಸೊ ಅಂತ ಅಂದಾಗ ಇವನು ಸೈಲೆಂಟ್. ನಾವೇನಂದರೆ ಒಂದು ಇದರಲ್ಲಿ ಇರ್ತಾ ಇದ್ದೀವಿ, ನಾವು ಆ ಇಲಿಗಳ ರೂಪದಲ್ಲಿನೇ ನಾವು ಇರ್ತಾ ಇದ್ದೀವಿ, ಆ್ಯಂಡ್ ನೀವು ನನ್ನ ಮಗನನ್ನು ಸಾಯಿಸಿದ್ದೀರಿ ಅಂತ ಹೇಳ್ತಾನೆ ಅವನು. ಹೀಗೆ ಆ ಪ್ರೊಫೆಸರ್ ಅವರು ಆ ಸ್ವಾಮೀಜಿಗಳಿಗೆ ಹಂಚ್ಕೋತಾ ಇದ್ರು ಗೈಸ್. ಅವ್ರದ್ದು ವಿಡಿಯೋ ಅವ್ರದ್ದೊಂದು ಫೂಟೇಜ್ ಅಥವಾ ಒಂದು ಇಮೇಜ್ ಸಿಕ್ಕರೆ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಂದರೆ ಇದರಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಯಾಕಂದರೆ ನಾವು ಅವರಿಂದ ಅದನ್ನು ತೊಗೊಂಡಿದ್ದೀನಲ್ಲ, ಭಾಳ ಜನ ನನಗೆ ಕೇಳ್ತಾ ಇದ್ರು ಇದ್ರ ಬಗ್ಗೆ, ಜಿನ್ನತ್ಗಳು ಇರ್ತಾವ ಏನಿದು ಅಂತ. ಸೊ ಇದು ಒಂದು. ಆ್ಯಂಡ್ ಅವರು ಅದೇ ವಿಡಿಯೋದಲ್ಲಿ ಮತ್ತೆ ಏನಂತಾರಂದರೆ, ಹೀಗೆ ಇವರೇನೋ ಒಂದು ದುಬೈಯಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ, ಅಂದರೆ ಅಲ್ಲೇ ಇರ್ತಿದ್ರಂತೆ ಇವರು. ಸೊ ಇವ್ರ ಜೊತೆನೇ ಒಬ್ಬ ಮುಸ್ಲಿಮ್ ಯುವಕನೂ ವರ್ಕ್ ಮಾಡ್ತಾ ಇದ್ದ, ಆ್ಯಂಡ್ ಒಂದು ಮದುವೆ ಆಗಿತ್ತಂತೆ. ಸೊ ಆ ಒಂದು ಮದುವೆ ಆದ ತಕ್ಷಣ ಏನಂದರೆ ಇವಂದು ಮಕ್ಕಳೆಲ್ಲ ಪ್ರಿಪೇರ್ ಮಾಡಬೇಕಲ್ಲ ಇವಾಗ. ಸೊ ಡೆಲಿವರಿ ಆಗ್ತಿತ್ತಂತೆ, ಆ್ಯಂಡ್ ಡೆಲಿವರಿ ಆದ 1-2 ತಿಂಗಳಲ್ಲೇ ಅವು ಡೆತ್ ಆಗ್ತಿತ್ತಂತೆ, ಆ ಮಗುಗಳು ಸಾಗ್ತಾ ಇದ್ವಂತೆ. ಹೀಗೆ ಒಂದು 4-5 ಬರೆ ಆಗುತ್ತೆ ಅಂತೆ. ಅಂದರೆ ಭಾಳ ದಿನದ ಹಿಂದೆ ಹೇಳಿದ್ದು ಗೈಸ್, 4 ಬರೆನೋ 1-2 ಬರೆನೋ ಗೊತ್ತಿಲ್ಲ ನನಗೆ ಆ್ಯಕ್ಯುರೇಟಾಗಿ. ಸೊ ಹೀಗೆ ಆಗ್ತಿತ್ತಂತೆ. ಆಗ್ತಿರ್ಬೇಕಾದ್ರೆ ಏನಂದರೆ ಇವನು ಅವ್ರಿಗೆ ಕೇಳ್ತಾನೆ, ಈ ಒಂದು ಸ್ವಾಮೀಜಿ ಕೇಳ್ತಾನೆ, ಇವರಿಗೆಲ್ಲ ನಾಲೆಜ್ ಇರುತ್ತಲ್ಲ. ಅವನಂತಾನೆ, ಅದು ಒಂದು ದುಬೈನಲ್ಲಿ ಗೈಸ್, ಅವನಂತಾನೆ ಹೀಗೀಗ ಆಗ್ತಾ ಇದೆ ನನ್ನ ಜೊತೆ, ಪ್ರತಿ ಸಲ ಡೆಲಿವರಿ ಆದಮೇಲೆ ನನ್ನ ಮಗ ಸಾಯ್ತಾ ಇದ್ದಾನೆ, ಅಂದರೆ ನನ್ನ ಮಕ್ಕಳುಗಳು ಸಾಯ್ತಾ ಇದ್ದಾರೆ ಅಂತ. ಈಗ 4ರಿಂದ 5 ಆಗಿದೆ ಅಂದಾಗ ಅವ್ರು ಅಂತಾರೆ, ಹೀಗೆ ನಿಮ್ಮ ಧರ್ಮದಲ್ಲಿ ಏನಿರ್ತಾರಲ್ಲ ಧರ್ಮ ಗುರುಗಳು, ಅವರನ್ನು ನೀನು ಹೋಗಿ ಕೇಳು, ಸಂಪರ್ಕಿಸು ಅವರನ್ನು ಅಂತ ಈ ಸ್ವಾಮೀಜಿ ಹೇಳ್ತಾರೆ. ಅಂದಾಗ ಅವನು ಹೋಗಿ ಕೇಳ್ತಾನೆ. ಆ ಒಂದು ವ್ಯಕ್ತಿ ಏನಿದ್ದಲ್ಲ ಗೈಸ್, ಮುಸ್ಲಿಂ ವ್ಯಕ್ತಿ, ಅವನು ಬಂದ್ಬಿಟ್ಟು ರಾಜಸ್ಥಾನದವನು. ಸೊ ಆಯಿತು ಅಂತ ಇವನು ರಾಜಸ್ಥಾನಿಗೆ ಬರ್ತಾನೆ, ಆ್ಯಂಡ್ ಆ ಒಂದು ತಮ್ಮ ಧರ್ಮ ಗುರುಗಳಿಗೆ ಭೇಟಿ ಆಗ್ತಾನೆ. ಆ್ಯಂಡ್ ಅವ್ನು ಹೇಳ್ತಾನೆ, ಹೀಗೆ ನನ್ನ ಜೊತೆ ಆಗ್ತಾ ಇದೆ, ಡೆಲಿವರಿ ಆಗುತ್ತೆ, ಬಟ್ ಮಗು ಉಳಿತಾ ಇಲ್ಲ, ಒಂದು 6 ತಿಂಗಳಲ್ಲಿನೇ ಸತ್ತು ಹೋಗುತ್ತೆ ಅಂತ ಅಂದಾಗ, ಆಯಿತು ಒಂದಿನ ನಿಮ್ಮ ಮನೆಗೆ ಬರ್ತೇನೆ ಅಂತ ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ಚೆಕ್ ಮಾಡಿದ ಮೇಲೆ ಅವ್ರು ಅಂತಾರೆ, ಅವನ ಮಾಸ್ಟರ್ ಬೆಡ್ರೂಮ್ ಅಂತ ಇರುತ್ತಲ್ಲ ಗೈಸ್, ಅಂದರೆ ಹಸ್ಬೆಂಡ್ ವೈಫ್ ಮಲಗ್ತಾರೆ, ಆ ಒಂದು ಬೆಡ್ರೂಮ್ನ ಲೊಕೇಶನ್ ಚೇಂಜ್ ಮಾಡೋಕೆ ಹೇಳ್ತಾರೆ ಇವರು. ಹೇಳಿದಾಗ ಇವನು ಕೇಳ್ತಾನೆ ಮುಸ್ಲಿಂ ವ್ಯಕ್ತಿ, ಯಾಕೆ, ಏನು ಪ್ರಾಬ್ಲಮ್ ಇದೆ ಹೇಳ್ಬೋದಾ ನೀವು ಅಂತ ಅಂದಾಗ ಇವ್ರು ಅಂತಾರೆ, ಇಲ್ಲ ಹೀಗೆ ಏನಂದರೆ ನೀವೇನು ಈ ಒಂದು ರೂಮ್ನಲ್ಲಿ ಇರ್ತಾ ಇದ್ದೀರಲ್ಲ, ಇದೇ ರೂಮ್ನಿಂದ ಜಿನ್ಗಳು ಹಾದೋಗ್ತವೆ, ಇದು ಅವ್ರ ಮಾರ್ಗವಾಗಿದೆ. ಅಂದರೆ ಅವ್ರು ಬೆಳಗ್ಗೆ ನಮಾಜ್ಗೆ ಹೋಗ್ತಿರ್ತವೆ, ಫಜ್ರ್ ಕಾ ನಮಾಜ್ ಅಂತ ಇರುತ್ತಲ್ಲ, ಆ ನಮಾಜ್ಗೆ ಅವ್ರು ಹೋಗ್ತಿರ್ಬೇಕಾದ್ರೆ ಏನಂದರೆ ಇದೇ ಒಂದು ರೂಮ್ನಿಂದ ಹೋಗ್ತಾ ಇರೋದ್ರಿಂದ ಹೌದು. ಸೊ ಆ ರೂಟ್ ಮೇಲೆ ಹೋಗ್ಬೇಕಾದ್ರೆ ನಿಮ್ಮ ಮಗುನೂ ಅಲ್ಲೇ ಮೈಗಿರುತ್ತೆ, ಆ್ಯಂಡ್ ಅದರದ್ದು ಕಾಲು ಅದ್ರ ಮೇಲೆ ಬಿದ್ದ ತಕ್ಷಣವೇ ಅದು ಡೆತ್ ಹೊಂದ್ತಾ ಇದೆ. ಸೊ ಹೀಗಾಗ್ತಾ ಇದೆ, ಬೇಕಾದರೆ ಈ ಸತಿ ನೀವು ಈ ರೂಮ್ನ ಚೇಂಜ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇವರು. ಹೇಳಿದಾಗ ಆಯಿತು ಅಂತ ಇವ್ರು ರೂಮ್ನ ಚೇಂಜ್ ಮಾಡಿ ಮತ್ತೆ ಪ್ರಿಪೇರ್ ಆಗ್ತಾರೆ ಗೈಸ್. ಆ್ಯಂಡ್ ಈ ಸತಿ ಏನಂದರೆ ಅದು ಮಗು ಉಳಿಯುತ್ತೆ. ಇದು ಒಂದು ರಿಯಲ್ ಘಟನೆ ಅಂತೆ ಗೈಸ್. ಸೊ ಹೀಗೆ ಈ ಜಿನ್ನಾತುಗಳು ವರ್ಕ್ ಮಾಡ್ತವೆ ಅಂತೆ, ಅಂದರೆ ಈ ಟೈಪ್ ಇರ್ತವೆ ಅಂತೆವು ಬೇರೆ ಬೇರೆ ರೂಪದಲ್ಲಿ. ನಮ್ಮ ಹಿಂದೂ ಧರ್ಮದಲ್ಲಿಯೂ ಸಹ
ಹೀಗೆ ಗೈಸ್ ಕೆಲವೊಂದು ಒಳ್ಳೆ ವ್ಯಕ್ತಿಗಳು ಅಂದರೆ ಕೆಲವೊಂದು ಒಳ್ಳೆ ಸ್ಪಿರಿಟ್ಗಳು ಇರ್ತವೆ, ಕೆಟ್ಟ ಸ್ಪಿರಿಟ್ಗಳು ಇರ್ತವೆ. ದೇವರು ಕೆಲವೊಂದು ರೂಪದಲ್ಲಿ ಬರ್ತಾರಂತೆ. ಅದೇ ಥರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ದೇವ್ರು ಹೇಗೆ ಒಂದು ರೂಪದಲ್ಲಿ ಬಂದು ಒಂದು ಮನುಷ್ಯನನ್ನು ಕಾಪಾಡುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಗೈಸ್. ಥ್ಯಾಂಕ್ ಯು ಗೈಸ್.